ಹಾಯ್ ಗೈಸ್, ನಾನು ನಿಮ್ ಕಿಶನ್ ನಾಯಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಕ್ಯಾಟ್ ಐ ಬಾಯ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಚೆನ್ನೈಗೆ ಟ್ರಾವೆಲ್ ಮಾಡ್ತಾ ಇದೀವಿ. ಏನಕ್ಕೆ ಮಾಡ್ತಾ ಇದೀವಿ, ಹೇಗೆ ಟ್ರಾವೆಲ್ ಮಾಡ್ತಾ ಇದೀವಿ ಎಲ್ಲದೂ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊಳ್ಳೆ ಇವಾಗ ಇಲ್ಲಿ ಮಿಡ್ಲಲ್ಲಿ ನಮಗೆ ಬ್ರೇಕ್ ಕೊಟ್ಟಿದ್ದಾರೆ. ಒಂದು 2:45 ಆಯ್ತು ಟೈಮು. ಬಸ್ ಇಲ್ಲಿ ನಿಲ್ಸ್ಬಿಟ್ಟು ಇವಾಗ ಒಂದು ಜಸ್ಟ್ ವಾಶ್ರೂಮ್ ಎಲ್ಲ ಹೋಗಿ ಬಂದ್ವಿ. ಎಲ್ಲಿದು ಮಚ್ಚ ಈಗಿದು? ಕಾಲಾಗಂಡನ್ ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಕಾಲಾಗ್ರಾಂಡ್ ಅಂತ ಕಾಲಾಗ್ರಾಂಡ್ ಇಲ್ಲಿ ಎಲ್ಲಿ ತಮಿಳ್ನಾಡಿಗೆ ಬರ್ತದೆ? ಕರ್ನಾಟಕನ? ಆಂಧ್ರ ಇದು ಹೌದು, ಆಂಧ್ರ ಪ್ರದೇಶ್ ಇದು. ಹೌದು, ಎಕ್ಸಾಕ್ಟ್ಲಿ. ಚೆಕ್ ದ ಲೊಕೇಶನ್. ಹೋಗಲಿ. ವೇಟ್ ನಾವು ಕರ್ನಾಟಕದಿಂದ ಆಂಧ್ರಕ್ಕೆ ಬಂದು ತಮಿಳ್ನಾಡಿಗೆ ಏನಕ್ಕೆ ಹೋಗ್ತೀವೋ? ಸರಿ, ಹೋಗೋಣ. ನಮ್ದು ಯಾವ್ದ್ಲೇ? ಕಂಡಕ್ಟರ್ನ ನೋಡ. ಸೊ ಗೈಸ್, ನಾವ್ ಇವಾಗ ಫೈನಲಿ ಚೆನ್ನೈಗೆ ರೀಚ್ ಆಗಿದೀವಿ. ಇಲ್ಲಿ ಬೆಳಿಗ್ಗೆ ಬರ್ತಾನೆ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಡ್ತು. ಬೆಳಿಗ್ಗೆ ಆಟೋದವನು ಸ್ವಲ್ಪ ಬ್ಲೇಡ್ ಹಾಕ್ಬಿಟ್ಟ. ಗೊತ್ತಿಲ್ಲ ಇವಾಗ ಎಲ್ಲಿಗೆ ಹೋಗ್ತೀವಿ. ಇವಾಗ ತಿರುವಳ್ಳೂರ್ ರೈಲ್ವೆ ಸ್ಟೇಷನ್ ಅಂತೆ. ಅದು ನೋಡೋಣ ಹೆಂಗಾಗುತ್ತೆ ಏನಾಗುತ್ತೆ ಅಂತ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನೈ ಸೆಂಟ್ರಲ್ಗೆ ನಾವು ಇವಾಗ ಟ್ರೈನಲ್ಲಿ ಹೋಗ್ತಾ ಇದೀವಿ. ಲೋಕಲ್ ಟ್ರೈನಲ್ಲಿ ತುಂಬಾನೇ ರಶ್ ಇದೆ ಅಂತಾನೆ ಹೇಳ್ಬೋದು. ಸೊ ನೋಡೋಣ, ಇನ್ನು 1 hour ನಾವ್ ಇಲ್ಲಿ ಹಿಂಗೆ ನಿಂತ್ಕೊಂಡೆ ಜರ್ನಿ ಮಾಡಬೇಕು. ಸೊ ಲೆಟ್ಸ್ ಗೋ. ಸೊ ಫೈನಲಿ ಇವಾಗ ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನಲ್ಲಿ ಬಂದ್ಬಿಟ್ಟು ಇಟ್ಟಿದ್ದೀವಿ ನಾವು. ಇಲ್ಲಿಂದ ಒಂದು 4-5 ಕಿಲೋಮೀಟರ್ ಇದೆ ನಾವು ನಮ್ಮ ರೂಮ್ಗೆ. ಹೆಂಗೆ ಹೋಗೋದು, ಬಸ್ ಇದೆ ಅಂತ ಫ್ರೆಂಡ್ ಇವಾಗ ನೋಡ್ಬೇಕು ಹೆಂಗೆ ಹೋಗೋದು ಅಂತ. ಬೇಗ ರೂಮ್ಗೆ ಹೋಗಿ ನಾನಂತೂ ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇವಾಗ ಏನಾಗುತ್ತೆ ಅಂತ. ರೂಮಿಗೆ ಬಂದಿದ್ದೀವಿ ಫೈನಲಿ. ಸುಸ್ತು ಹೊಡೆದಿದ್ದೀವಿ ಗೈಸ್. ಸೊ ನಾವೀಗ ಫೈನಲಿ ಇಲ್ಲಿ ಹೋಟೆಲ್ಗೆ ಬಂದು ರೀಚ್ ಆಗಿದ್ದೀವಿ. ಯಪ್ಪ, ಸೋಫಾರ್ ನನಗಿದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕೆ ಗೊತ್ತಾ, ನಾವಿಲ್ಲಿ ಏನು ಓನ್ ವೆಹಿಕಲ್ ಏನೂ ತಂದಿಲ್ಲ ಅಲ್ವಾ. ಸೊ ಎಲ್ಲದೂ ಆಟೋದಲ್ಲೇ ಓಡಾಡ್ಬೇಕಾಗ್ತದೆ. ಅದಂತೂ ಒಬ್ಬೊಬ್ರು ಸಖತ್ ಕಾಸ್ಟ್ಲಿ ಹೇಳ್ತಾರೆ. ಅವ್ರಿಗೆ ನಾವು ಚೆನ್ನೈಯವರಲ್ಲ ಅಂತ ಗೊತ್ತಾದ ತಕ್ಷಣ ಕಾಸ್ಟ್ಲಿ ಹೇಳ್ಬಿಡ್ತಾರೆ. ಏನ್ ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ಗೆ 200 ರೂಪೀಸ್ 100 ರೂಪೀಸ್ ಅಂತಾರೆ. ನಮಗೆ ಬೇರೆ ಆಪ್ಷನ್ ಇಲ್ಲ, ಕೊಡ್ಲೇಬೇಕಾಗುತ್ತೆ. ಓಲಾ ಊಬರ್ ಬುಕ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಹಿಂಗಾಗ್ಬಿಟ್ಟಿದೆ ನಮ್ ಕತೆ ಇವಾಗ. ಸೊ ನಾವು ಆಕ್ಚುಲಿ 3 days ಪ್ಲಾನ್ ಮಾಡಿದ್ದು. ಇವಾಗ ನಮ್ದು 1 day ಕಟ್ ಆಗ್ಬಿಟ್ಟು 2 days ಅಂತ ಆಯ್ತು. ಯಾಕಂದ್ರೆ 3 days ಎಲ್ಲ ಇಲ್ಲಿ ಸರ್ವೈವ್ ಮಾಡೋದು ತುಂಬಾ ಕಷ್ಟ. ಇಲ್ಲಿ ಇದ್ರಲ್ಲಿ ನಮ್ಗೆ ಒಂದು ಸ್ವಲ್ಪ ಸ್ಕ್ಯಾಮ್ ಆಯ್ತು. ಏನಂತಂದ್ರೆ ನಾವು ಅಪ್ಲಿಕೇಶನ್ ಅಲ್ಲಿ ರೂಮ್ ಬುಕ್ ಮಾಡ್ಬೇಕಾದ್ರೆ ಫೋಟೋದಲ್ಲಿ ವಿತ್ AC ಅಂತೆಲ್ಲ ಇತ್ತು. ಇಲ್ಲಿ ಬರ್ತಾ ಅದೆಲ್ಲ ಇಲ್ಲ. ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಬಟ್ ತಿಂಡಿ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಮ್ಯಾಚ್ ಇದೆ. ಮ್ಯಾಚ್ದು ಒಂದು ಸಪ್ರೇಟ್ ಬ್ಲಾಗೇ ಬರುತ್ತೆ. ನಾನಂತೂ ಧೋನಿ ಮತ್ತೆ ಕೊಹ್ಲಿನ ಒಟ್ಟಿಗೆ ನೋಡಕ್ಕಂತೂ ಸಖತ್ ವೇಟ್ ಮಾಡ್ತಾ ಇದ್ದೀನಿ. 3:30ಗೆ ನಾವು ಇಲ್ಲಿಂದ ಹೋಗ್ಬೇಕು. MA ಚಿದಂಬರಂ ಸ್ಟೇಡಿಯಂ ಬಂದು ಇಲ್ಲಿಂದ ಒಂದು 4 ಕಿಲೋಮೀಟರ್ಸ್ ಇದೆ. ಇನಾಗ್ರಲ್ ಸೆರೆಮನಿ ಎಲ್ಲ ಇರುತ್ತೆ. ಸೊ ಅದಕ್ಕೆ ಮ್ಯಾಚ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗೋದ್ರಿಂದ ನಾವು ನೈಟ್ ಬರೋದು ಲೇಟ್ ಆಗುತ್ತೆ. ಇವಾಗ ಅದೊಂದು ಟೆನ್ಷನ್ ನನಗೆ, ಹೆಂಗೆ ಬರೋದು ನೈಟ್. ಇರುತ್ತೆ ಆಟೋ ಇದೆಲ್ಲ ಇರುತ್ತೆ, ಬಟ್ ಕಾಸ್ಟ್ಲಿ, ಸಖತ್ ಕಾಸ್ಟ್ಲಿ. ಹಂಗೆ ಬ್ಲೇಡ್ ಹಾಕ್ಬಿಡ್ತಾರೆ. ನಿಮ್ಗೆ ಒಂದು ಸ್ವಲ್ಪ ಗೊತ್ತಿಲ್ಲ ಅಂತ ಅವ್ರಿಗೆ ಏನಾದ್ರು ಗೊತ್ತಾದರೆ, ಅಂದರೆ ಟ್ರಾವೆಲ್ ಬಗ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಗೊತ್ತಾದರೆ ನೀವು ಬ್ಲೇಡೇ ಸೀದಾ ಅಷ್ಟೇ. ನಿಮ್ಗೆ ಬೇರೆ ಆಪ್ಷನೇ ಇಲ್ಲ. ಇದ್ರಲ್ಲಿ ಒಂದು ಬಟನ್ ಪ್ರೆಸ್ ಮಾಡೋದು ಮರ್ತೋಗಿತ್ತು ನನಗೆ. ಸೊ ಇವಾಗ ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇದೆ ಅಂತ ಅನಿಸುತ್ತೆ. ಬ್ಲಾಗ್ ಅಲ್ಲ, ಜಸ್ಟ್ IPL ವಿಡಿಯೋ. ಇದು ಬ್ಲಾಗ್, ಅದು IPL ವಿಡಿಯೋ. ಇನ್ನೊಂದು 2 ಗಂಟೆ ಬಿಟ್ಬಿಟ್ಟು ನಾವು ಸ್ಟೇಡಿಯಂಗೆ ಹೊರಡ್ತಾ ಇದ್ದೀವಿ. ಅಲ್ಲಿಂದ ಅದೊಂದು ಸಪ್ರೇಟ್ ವಿಡಿಯೋ ನಿಮಗೆ ಬರುತ್ತೆ ಅಷ್ಟೇ. ಸೊ ಇವಾಗ ಸ್ನಾನ ಎಲ್ಲ ಮಾಡಿಬಿಟ್ಟು ರೆಡಿಯಾಗಿ ಸ್ಟೇಡಿಯಂಗೆ ಹೋಗ್ಬಿಟ್ಟು ಏನೇನಿದೆ, ನಮ್ದು ಏನೇನು ಪ್ರೊಸೀಜರ್ಸ್ ಎಲ್ಲ ತೋರಿಸ್ತೀನಿ.
ಸೊ ಈ ವಿಡಿಯೋ ಇಷ್ಟ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.